ನನ್ನ ಸೊಸೆ ಹೇಳ್ಕೊಟ್ಟವಳೆ ಲೈವ್ಗೆ ಹೋಗೋದು. ಇವಾಗ ಲೈವ್ಗೆ ಹೋಗ್ತೀನಿ ಇರು. ಲಾಕ್ಸ್ ಮಾಡಿ ಹಾಕಿದ್ದೀನಿ, ನೋಡೋಣ ಇರು. ಇವಾಗ ಲೈವ್ಗೆ ಹೋಗ್ತೀನಿ, ಮನೆಯೆಲ್ಲ ತೋರಿಸ್ಕೊಂಬರ್ತೀನಿ. ನಾನು ಸೌತಿ ಹೋಗಿವಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು. ಗುಡ್ ಗುಡ್ ಏನು ಹೇಳ್ಕೊಟ್ರಿ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವಿಲ್ಲೇ ಕುತ್ಕೊಳ್ಳೋದು. ನಾವು ಅವ್ರಿವ್ರ ಮನೆ ಚಾಡಿ ಮಾತ್ಕೊಳ್ಳೆಲ್ಲ ಇಲ್ಲೇ ಕುತ್ಕೊಂಡು ಆಡ್ಕೊಳ್ಳೋದ. ಏನು ಅನ್ಕೋಬೇಡಿ ಫ್ರೆಂಡ್ಸ್, ಸ್ವಲ್ಪ ಧೂಳು ಇಡ್ತಿದೆ. ನನ್ನ ಸೌತಿ ನನ್ನ ಸೊಸೆ ಕ್ಲೀನೇ ಮಾಡೋಕ್ಕಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಗಿಡಗಳು ಫ್ರೆಂಡ್ಸ್. ಇದು ಅವ್ರ ತೋಟಕ್ಕೆ ಹೋದಾಗೆಲ್ಲ ಕಿತ್ಕೊಬಂದು ಊತಿರೋದು ಫ್ರೆಂಡ್ಸ್. ಪಾಟೆಲ್ಲ ದುಡ್ಡು ಕೊಟ್ಟು ತಗೊಂಡಿವ್ನಿ. ಗಿಡಗಳೇನು ದುಡ್ಡು ಕೊಟ್ಟಿಲ್ಲ. ಅವ್ರ ತೋಟಕ್ಕೆ ಹೋದಾಗೆಲ್ಲ ಒಂದೊಂದು ಕಿತ್ಕೊಂಬಂದು ಊತಿಕ್ಕಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ಈ ಥರ ಮಾಡ್ತೀರಾ? ಮಾಡೋದ್ರಿಂದ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಂಗೆ ಓದಕ್ಕೆ ಬರೋಕ್ಕಿಲ್ಲ, ನಮ್ಮ ಮಗನ ಕೈಲಿಲ್ಲ, ನನ್ನ ಸೊಸೆ ಕೈಯಲ್ಲಿ ಓದಿಸ್ಕೊತೀನಿ. ನೀವು ಕಮೆಂಟ್ ಹಾಕ್ಬಿಡ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಸೋಫಾ ಸೆಟ್ಟು ನನ್ನ ಸೊಸೆ ಬಂದಮೇಲೆ ಇದೆಲ್ಲ ತಗೊಂಡಿರೋದು. ಅದಕ್ಕಿಂತ ಮುಂಚೆ ನಾವೇನು ಇದೆಲ್ಲ ಇರಲಿಲ್ಲ, ನಾವು ಕೆಳಗಡೆನೇ ಕುತ್ಕೊಂತಿದ್ದು. ಇವಳು ನನ್ನ ಸೊಸೆ ಬಂದಮೇಲೆ ನನ್ನ ಮಗನ ಕೈಲಿ ಇದೆಲ್ಲ ತಗ್ಸ್ಕೊಂಡವಳು. ನೋಡಿ ಎಷ್ಟು ಅನ್ಕೊಂಡಿರಿ, 15,000 ಇದ್ದಿದ್ರೆ ಏನಾದ್ರು ಆಯ್ತಾ ಇರ್ಲಿಲ್ವೇ? ಈಗ ಕುತ್ಕೊಳ್ಳೋದು ಹೋಗ್ಬಿಟ್ಟು ತಗೊಂಡವಳು ನೋಡ್ರಿ. ಇದು ನನ್ನ ಹಿಂದೆಗಡೆ ಅದೆಲ್ಲ ಗೊಂಬೆ, ಅದು ಕೂಡ ಅವಳು ತಗೊಂಡಿರೋದೆ. ಇದೆಲ್ಲ ನಮ್ಮ ಮನೆಯಾಗ ಏನೂ ಇರಲಿಲ್ಲ, ಎಲ್ಲ ಅವಳು ತಗೊಂಡಿರೋದೆ. ಬಲೆ ಸೋಕೆ ಮುಂಡೆದಪ್ಪ, ಇನ್ನೂ ಎದ್ದಿಲ್ಲ. ಮ್ಯಾಕ್ ತೋರಿಸ್ತೀನಿ ರೀ ಅವಳು ಹೆಂಗ್ ಬಿದ್ದವಳೆ ಅಂದಿ ಬಿದ್ದಂಗೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಳೇ ನನ್ನ ಸೊಸೆ, ಇವಳೇ ನನ್ನ ಮುದ್ದು ಸೊಸೆ. ಎದ್ದೋಳೆ ಮ್ಯಾಕ, ಇಷ್ಟೊತ್ತಾಯ್ತು ಇನ್ನೂ ಎದ್ದಿಲ್ಲಲ್ಲ ಮ್ಯಾಕ, ಎದ್ದೋಳೆ. ಎದ್ದೋಳ್ತೀನಿ ರೀ ಅತ್ತೆ, ಇಷ್ಟು ಬೇಗ ಐತೆ ಏನು ಮಾಡಬೇಕು? ನೀನು ತೋರಿಸ್ಕೊಟ್ಟಿದ್ದಲ್ಲ ಕಣಮಿ, ನೆನ್ನೆ ಲೈವ್ಗೆ ಹೋಗೋದು, ಅದಕ್ಕೆ ಹೋಗಿದ್ದೀನಿ. ಇವಾಗ ನೀನು ನಾನು ಕಾಣಿಸ್ತಾ ಇದ್ದೀರಿ ನೋಡಿ ಇಲ್ಲಿ, ಎದ್ದೋಳ ಮ್ಯಾಕ. ಅತ್ತೆ ಏನು ಮಾಡ್ತಾ ಇದ್ದೀರಾ? ಲೈವ್ಗೆ ಯಾಕೆ ಹೋಗಿದ್ದೀರಾ? ಕ್ಯಾನ್ಸಲ್ ಮಾಡಿ. ನೀವು ಏನು ಅತ್ತೆ, ನೀವು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ತಾನೆ, ಕ್ಯಾನ್ಸಲ್ ಮಾಡಿ ಅದು ಫಸ್ಟ್. ನೋಡಿ ಫ್ರೆಂಡ್ಸ್, ಅತ್ತೆ ಅನ್ನೋ ಒಂಚೂರು ಮರ್ಯಾದೆ ಇಲ್ಲ, ಈ ಥರ ಮಾತಾಡ್ತಾಳೆ ಫ್ರೆಂಡ್ಸ್. ಹೇಳಿದ ಕೆಲಸ ಒಂದು ಮಾಡೋಕ್ಕಿಲ್ಲ ಫ್ರೆಂಡ್ಸ್. ಇವಳು ನಂಗಿರಂತೂ ಈ ಮನೇಲಂತೂ ಒಂಚೂರು ಮರ್ಯಾದೆನೇ ಇಲ್ಲ ಫ್ರೆಂಡ್ಸ್. ಗಂಡನೂ ಬೈತಾನೆ ಫ್ರೆಂಡ್ಸ್, ಈ ಕಡೆ ಸೊಸೆನೂ ಬೈತಾಳೆ ಫ್ರೆಂಡ್ಸ್. ಇವಳು ನನ್ನ ಮಗನ ಕೇಳ್ಕೊಟ್ಬಿಟ್ಟ, ನನ್ನ ಮಗನ ಕೈಲೂ ಬೈಸ್ತಾಳೆ ಫ್ರೆಂಡ್ಸ್. ಏನೇ ಆಗಲಿ ವಯಸ್ಸಾದ್ಮೇಲೆ ಇರಕ್ಕೆ ಹೋಗ್ಕೊಡ್ದು ಫ್ರೆಂಡ್ಸ್ ಮನೆಗೆಲ್ಲ. ಅತ್ತೆ ಏನತ್ತೆ ನೀವು, ನಾನು ಏನು ಅಂದೆ ನಿಮಗೆ ಹೇಳಿ? ಅದು ಲೈವ್ಗೆ ಹೋಗೋ ಥರ ಹೇಳ್ತಿದ್ದೀರಲ್ಲ, ಮೊದಲು ಅದನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿ ಅತ್ತೆ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಸಿಗ್ತೀನಿ, ಬಾಯ್. ಯಾಕಮ್ಮಿ ಹಂಗೆ ಕೂತ್ಬಿಟ್ಟೆ? ನಡಿ, ಏನಾರು ಕ್ಯಾಮೆ ಮಾಡಿ ನಡಿ. ಬೆಳಗ್ಗೆದೇನು ಇಲ್ವಾ ನೀಕ? ಹಿಂಗೆ ಕೂತ್ಬಿಟ್ಟಿದ್ಯಲ್ಲ, ಫಸ್ಟ್ ಹೋಗ್ಬಿಟ್ಟು ಮುಖ ತೊಳ್ಕೊಬಾಗ. ಹೆಣ್ಮಕ್ಳು ಎಷ್ಟು ಬಿರಿನ ಎದ್ಬಿಟ್ಟು ಎಲ್ಲ ಅಂಟಿನಾಗ ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇವಾಗ ನಾಷ್ಟಗಳು ಮಾಡ್ಕೊಂಡವ್ರೆ. ನೀನು ಇನ್ನೂ ಎದ್ಬಿಟ್ಟು ಪೂಜೆನೂ ಇಲ್ಲ, ನಾಷ್ಟನೂ ಇಲ್ಲ, ಇನ್ನು ಮಾರಿನೇ ತೊಳ್ದಿಲ್ಲ. ನೀನು ಫಸ್ಟ್ ಮುಖ ತೊಳೆಯೋದು. ಮತ್ತೆ ನೀವು ಯಾಕತ್ತೆ ಲೈವ್ಗೆ ಹೋದ್ರಿ? ಏನೋ ಒಂದು ವಾರದಿಂದ ನೀವು ವೀಡಿಯೋಸ್ ಮಾಡ್ತಿದ್ರಿ. ಎಷ್ಟು ಜನ ಫಾಲೋವರ್ಸ್ ಆಗಿದ್ರು ನಿಮಗೆ? ಒಂದು 300 ಜನ ಏನೋ ಆಗಿದ್ರು. ಏನತ್ತೆ ನೀವು ಈ ಥರ ಮಾಡ್ಬಿಟ್ರಿ? ಒಂದು ನಿಮಿಷ ಫೋನ್ ಕೊಡಿ, ಇಲ್ಲಿ ಎಷ್ಟು ಜನ ನೋಡಿದ್ದಾರೆ ನೋಡ್ತೀನಿ. ಅಯ್ಯ, ನಿಮ್ಮ ಕೈಗೆಲ್ಲ ನಾನು ಫೋನ್ ಕೊಡೋಕ್ಕಿಲ್ಲ. ನೀವೇನೇನೋ ಮಾಡ್ಬಿಡ್ತೀರಾ, ನನ್ನ ಕೈಯಾಗ ಇಟ್ಕೊಂತೀನಿ. ನೀನು ಏನು ಮಾಡ್ತೇನೆ ನನ್ನ ಕೈಯಾಗ ಮಾಡಿ. ನೀನು ನಿಮ್ಮ ಕೈಗೆಲ್ಲ ನಾನು ಕೊಡೋಕ್ಕಿಲ್ಲ. ನೋಡಮ್ಮಿ ಎಷ್ಟು ಜನ ನೋಡೋರ? ಅತ್ತೆ ಏನತ್ತೆ? ಅಯ್ಯೋ ದೇವ್ರೆ, ಹೋಗು. 300 ಜನ ನಿಮಗೆ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು, ಇವಾಗ ನೋಡಿದ್ರೆ ನಿಮ್ಮ ವೀಡಿಯೋನ 500 ಜನ ನೋಡೋರಲ್ಲ. ನನ್ನ ಮಾನ ಮರದಿ ಎಲ್ಲ ತೆಗೆದ್ಬಿಟ್ರಿ ನೀವಂತೂ. ಅಯ್ಯೋ, ನೀನು ಬಿರ್ನೆ ಎದ್ದಾಳ್ಬೇಕಪ್ಪ. ನೀನು ಇಷ್ಟೊಂದು ಒತ್ತಾಗ ಗಂಟೆ ಮಲ್ಕೊಂತೀಯ? ನೀನು ಬಿರ್ನೆ ಎದ್ದಾಳ್ಬೇಕಿತ್ತು. ನಾನು ಇನ್ನೊಂದು ಲಾಗ್ ಮಾಡ್ತೀನಿ ಇರು, ಟೈಮ್ ಆಗೋಯ್ತು. ಮತ್ತೆ ಇದನ್ನ ಹೇಳ್ಕೊಟ್ಟಿದ್ದೆ ತಪ್ಪಾಗೋಯ್ತು. ಹೆಂಗೆ ಆಡ್ತಾವಳೆ ನೋಡು, ಒಳ್ಳೆ ಇನ್ನೂ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತಾವಳೆ. ಆ ಫೋನ್ ಬಿಟ್ಟು ಎಲ್ಲೂ ಇರಲ್ಲ ಅಂತಾಳಲ್ಲ. ಆ ಫೋನ್ ಏನಾರು ಮಾಡ್ಬಿಡ್ಬೇಕು ಅನ್ಸಿದ್ದೆ ನನಗಂತೂ. ಒಟ್ಟಿನಲ್ಲಿ ನನ್ನ ಮಾನ ಮರ್ಯಾದೆ ಅಂತ ತೆಗೆದು ಬಿಸಾಕಿದ್ವಿ ಇವತ್ತಂತೂ. ನಮ್ಮ ಅತ್ತೆಗೆ ಅದು ಏನು ಬಂದೈತಾ ಏನೋ. ಬಡ್ಕೊಳ್ಳೋದು ನೋಡಿ, ಹಿಂಗೆ ಬಡ್ಕೊತಾಳೆ. ನನ್ನ ಗಂಡ ಬೇವರ್ಸಿ ನನ್ನ ಮಗ. ಇವನು ಏನು ಕೇಳಲ್ಲ ಏನಿಲ್ಲ. ಅವರಮ್ಮ ಹೇಳ್ಕೊಡು ಅಂದ ತಕ್ಷಣ ಹೇಳ್ಕೊಡು ಅಂದ. ಹೇಳ್ಕೊಟ್ರೆ ನೋಡಿ ಈ ಥರ ಆಡ್ತಾವಳಿ ಅಮ್ಮ. ಅಯ್ಯೋ, ಏನು ಹಣೆ ಬರೋನೋ ಏನೋ. ಇನ್ನು ಮುಂದಕ್ಕೆ ಅದೇನೇನು ಕಾದೈತೋ ನನಗಂತೂ ಗಾಚಾರ. ಹೋಗು. ಬಂದೆ ಬಂದೆ ಇರ್ರಿ.